ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ. ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಹೇ ಧನಂಜಯ, ನನಗಿಂತ ಶ್ರೇಷ್ಠವಾದ ಇನ್ನೊಂದು ವಸ್ತು ಯಾವುದೂ ಇಲ್ಲ. ಇವೆಲ್ಲವೂ ದಾರದಲ್ಲಿನ ಮಣಿಗಳಂತೆ ನನ್ನಲ್ಲಿ ಪೋಣಿಸಲ್ಪಟ್ಟಿವೆ. ಸಮಸ್ತ ಲೋಕ ಹಾಗೂ ಇಲ್ಲಿರುವ ಚರಾಚರ ವಸ್ತುಗಳು, ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ನಾನೇ ಎಂದ ಮೇಲೆ ಭಗವಂತನನ್ನು ಹೊರತಾಗಿ ಇನ್ನೇನು ಇರಲು ಸಾಧ್ಯ? ಪ್ರಪಂಚ ಯಾರಿಗೂ ಒಂದೇ ರೀತಿ ಕಾಣಲು ಸಾಧ್ಯವಿಲ್ಲ. ಪ್ರತಿಯೊಂದು ಜೀವಿಯೂ ತನ್ನದೇ ಲೋಕದಲ್ಲಿ ವಿಹರಿಸುವುದು. ಚಿಂತನೆ ಮಾಡಿದರೆ ಕೆಲವೊಮ್ಮೆ ವಿಸ್ಮಯ ಅನ್ನಿಸಬಹುದು. ಭಗವಂತ ಹೇಳುತ್ತಿರುವುದನ್ನು ಹಾಗೇ ಒಪ್ಪಿಕೊಂಡರೆ ಸಾಕು. ಅನುಭವಿಸುವ ಕಾರಣಕ್ಕಾಗಿಯೋ ಅಥವಾ ಮೋಹದ ಬಲೆಯಲ್ಲಿ ಬಿದ್ದು ಜನನ ಮರಣದ ಸುಳಿಯಲ್ಲಿ ಸುತ್ತಿ ಈ ಪ್ರಪಂಚದ ಉನ್ನತಿಗೋ ಅವನತಿಗೋ ಕಾರಣವಾಗುವುದಕ್ಕೆ ಎರಡು ಎನ್ನುವುದು ಬೇಕೇ ಬೇಕು. ಆದರೆ ಈ ಎರಡರ ಹಿಂದಿನ ಶಕ್ತಿ ಒಂದೇ. ಇಲ್ಲಿ ಎಲ್ಲವೂ ಬೇರೆ ಬೇರೆಯಾಗಿ ಕಂಡರೂ ಇವೆಲ್ಲವೂ ಒಂದಕ್ಕೊಂದು ಪೂರಕವಾಗಿ ಇರುವುದು. ಒಂದು ದೃಷ್ಟಿಯಿಂದ ನೋಡಿದರೆ ಭಗವಂತನಿಗೂ ಈ ಭೂಮಿಗೂ ವ್ಯತ್ಯಾಸ ಕಾಣದು. ಎಲ್ಲ ಜೀವರಾಶಿಗಳು ಭಗವಂತನಲ್ಲಿ ಐಕ್ಯವಾಗುವಂತೆ ಮಣ್ಣಿನಿಂದಲೇ ಬಂದು ಮಣ್ಣಿನಿಂದಲೇ ಬೆಳೆದು ಮಣ್ಣನ್ನೇ ಸೇರುವ ಪ್ರತಿ ಜೀವಿಯನ್ನು ತನ್ನಲ್ಲಿ ಐಕ್ಯವಾಗಿಸಿಕೊಳ್ಳುವ ಶಕ್ತಿ ಈ ಭೂಮಿಗಿದೆ. ಹೀಗೆ ಇಡೀ ಪ್ರಪಂಚ ಭಗವಂತನಿಂದ ಆವರಿಸಲ್ಪಟ್ಟಿದೆ. ಹರಿ ಓಂ.